ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ನ ಶುರು ಮಾಡೋಣ. ನಿನ್ನೆ ಏನಾಯಿತು? ನಿನ್ನೆ ಚೈತ್ರಕ್ಕ ಮಕ ಬ್ಲಾಸ್ಟ್ ಆಯಿತು. ಏನು ಗುರು ನಿನ್ನೆ ರೋಸ್ಟ್ ಚೈತ್ರಕ್ಕ, ಅಯ್ಯೋ ದೇವ್ರೆ, ಆ ಲೆವೆಲ್ಗೆ. ಅಯ್ಯೋ, ಕಿಚ್ಚನ ಪಂಚಾಯತಿ ಥರನೇ ಇದ್ದಿರಲ್ಲ ಅದು. ವಾರ್ನಿಂಗ್ ಥರ ಇತ್ತು. ಏನು ವಾರ್ನಿಂಗ್ ಕೊಟ್ಟಿದ್ದು ನಮ್ಮ ಭಾಷಾ ಕಿಚ್ಚವರು. ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್. ಎಂಥ ಟ್ರಿಗರಿಂಗ್ ಪಾಯಿಂಟ್ ಅಂದರೆ ಔಟ್ ಆಫ್ ದ ಬಾಕ್ಸ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸುದೀಪ್ ಅವ್ರು ಈ ಲೆವೆಲ್ಗೆ ಬಿಗ್ ಬಾಸ್ ಶೋ ಅಲ್ಲಿ ಟೆನ್ಷನ್ ಆಗ್ತಾರೆ ಅಂತ. ಏನು ಕಿರ್ಚಿದ್ದು ಮಾತ್ರ. ಇಡೀ ಶೋನೇ ಸೈಲೆಂಟ್ ಆಗೋಯ್ತು. ಫ್ಯಾನ್ಸ್ ಕೂಡ ಸೈಲೆಂಟ್ ಆಗೋದ್ರು. ಅಂಥ ಲೆವೆಲ್ ವಾಯ್ಸ್ ಅದು. ಏನಕ್ಕೆ ಅಂದರೆ ನಿನ್ನೆ ಚೈತ್ರ ಅವರು ಬರಬೇಕಾದ್ರೆ ಒಳ್ಳೆ ಕೈಲಾಗ್ದಿರೋರ ಥರ ಒಳ್ಳೆ ಪೇಷಂಟ್ ಥರ ಒಳಗೆ ಬಂದರು. ಅದಾದಮೇಲೆ ಒಳ್ಳೆ ಜಿಂಕೆ ಮರಿ ಥರ ಟಿಗ್ಡಿಕ್ ಅಂತ ಹಾರ್ಕೊಂಡು ಪಾರಿವಾಳ, ಕರೆಕ್ಟು, ಪಾರಿವಾಳ ಪರ್ಫೆಕ್ಟು. ಪಾರಿವಾಳ ಥರ ಟಿಗ್ಡಿಕ್ ಅಂತ ಹಾರ್ಕೊಂಡೋಗಿ ಸ್ಟೋರಿಗೆ ಹೇಳೋದು. ಏನು ಸುದೀಪ್ ಅವ್ರ ಮುಂದೆ ನಾಟಕ ಆಡ್ದದ. ಕೊನೆವರೆಗೂ ಒಪ್ಕೊಂಡಿಲ್ಲ ನನ್ನ ತಪ್ಪು ಅಂತ. ನಮ್ಮ ಗುರುಗಳು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ. ಒಬ್ಬೊಬ್ಬ ಆ ಗುರುಗಳು ಹೇಳಿಲ್ವಾ, ಅಲ್ಲಿಂದ ಇಲ್ಲಿ ಮಾತಾಡಬಾರ್ದು, ಇಲ್ಲಿಂದ ಅಲ್ಲಿ ಮಾತಾಡಬಾರ್ದು ಅಂತ. ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಳೋದು ಈ ಬಿಗ್ ಬಾಸ್ ಮನೇಲಿರೋರು. ಅವ್ರಿಗಿಷ್ಟ ಬಂದಂಗೆ ಮಾತುಕತೆನ ಚೇಂಜ್ ಮಾಡ್ಕೊತಾರೆ. ಸೀರಿಯಸ್ಲಿ, ಆ್ಯಕ್ಚುಲಿ ಇದಕ್ಕೆಲ್ಲ ಕಾರಣನೇ ಮಂಜು ಅವರು. ಅವರೇ ಸ್ಟಾರ್ಟ್ ಮಾಡಿದ್ದು ಫಸ್ಟು. ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾ ಇದ್ದಾರೆ, ಆಚೆ ರೆಕ್ಕೆ ಆಡ್ತಾ ಇದೆಯಾ ಮುರಿದೋಗಿದೆಯಾ ಅಂತೆ. ಸರಿಯಾಗಿ ಮಾತಾಡೋದು ಕಲಿಯೋರಯ್ಯ. ಏನಕ್ಕೆ ಇವಾಗ ನಿಮಗೆ ಆಚೆ ವಿಷಯ ತಿಳ್ಕೊಂಡು ಏನು ಮಾಡಿಬಿಡ್ತೀರಾ ನೀವು? ಸೊ ನಾನು ವಿನ್ ಆಗೋ ಕ್ಯಾಂಡಿಡೇಟು ಅಂತ ಇನ್ನೂ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಹೋಗ್ಬಿಡೋದು ಮೇಲಕ್ಕೆ ಅಲ್ವಾ? ಇನ್ನೂ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡೋದು ನಿಮಗೆ ಅಲ್ವಾ? ಇದು ನಿಮಗೆ ಬೇಕಾಗಿರೋದು ಈಗ, ಕರೆಕ್ಟ್ ತಾನೆ? ಈ ಓವರ್ ಕಾನ್ಫಿಡೆನ್ಸ್ ಬೇಕು ಇವಾಗ. ಶಿಶಿರವರು ಹಿಂಗ ಅಂತೆ. ಓಹೋ ಗುರು, ನೀನು ಹೊರಗಡೆ ಹೆಂಗಿದ್ಯಾ ಅಂತ ನಿನಗೆ ಯಾಕೆ ಬೇಕು? ಹೆಂಗೆ ಬೇಕು ಹಂಗೆ ಇರ್ಬೋದು ಗುರು. ನೀನು ಒಳಗೆ ಚೆನ್ನಾಗಿ ಆಡಿದ್ರೆ ವಿನ್ ಆಗ್ತೀಯ, ಇಲ್ಲಾಂದರೆ ವಿನ್ ಆಗಲ್ಲ, ಅಷ್ಟೇ. ಅದನ್ನು ತಿಳ್ಕೊಂಡು ಏನು ಮಾಡಬೇಕು ನೀನೀಗ ಅಂತ. ಅದು ಓಕೆ, ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ ಬಿಡೋಣ. ಚೈತ್ರಕ್ಕ ಎಷ್ಟು ಆ್ಯಕ್ಟಿಂಗ್ ಗುರು ನೆನ್ನೆ ಮಾಡಿದ್ದು. ನಿಜವಾಗ್ಲೂ ಶಿಶಿರ್ ಕರೆಕ್ಟಾಗಿ ಹೇಳ್ದ, ಇಷ್ಟು ದಿನ ಆ್ಯಕ್ಟಿಂಗ್ ಮಾಡಿರೋರು ನಾವಲ್ಲ ಆ್ಯಕ್ಟ್ರು, ಇಲ್ಲಿದ್ದಾರೆ ನೋಡಿ ಇವರು ಆ್ಯಕ್ಟ್ರು ಅಂತ. ಸುದೀಪ್ ಅವ್ರು ಮುಂದೆನೇ ಸನ್ನೆ ಮಾಡ್ತಾರಲ್ವ ಅವರು. ಎಂಥ ತಲೆ. ಹ್ಯಾಟ್ಸ್ ಆಫ್ ಚೈತ್ರ ಅವ್ರಿಗೆ. ಸುದೀಪ್ ಅವ್ರ ಮುಂದೆನೇ ಅನುಷ್ ಅವ್ರಿಗೆ ಸನ್ನೆ ಮಾಡ್ತಾರೆ. ಮೀಟ್ರ್ ಈ ಲೆವೆಲ್ ಮೀಟ್ರಿಗೆ ಯಾರಿಗೂ ಇಲ್ಲ. ಅದಕ್ಕೆ ನಾನು ಇದರಲ್ಲಿ ತಮ್ನೇಲಲ್ಲಿ ಹಾಕಿದ್ದು ಸಮ್ಮರಿ ನಾನು ಕೊಡ್ತೀನಿ, ರೋಸ್ಟ್ ಆಲ್ರೆಡಿ ಕಿಚ್ಚ ಅವ್ರು ಮಾಡಿದ್ದಾರೆ ಅಂತ. ಅವ್ರು ಸ್ಯಾಟರ್ಡೆ ಸಂಡೇ ಬಂದರೆ ನಾನೇನಕ್ಕೆ ರೋಸ್ಟ್ ಮಾಡೋದು? ಅವರೇ ರೋಸ್ಟ್ ಮಾಡಿ ಬಿಸಾಕ್ಬಿಟ್ಟಿರ್ತಾರೆ ಎಲ್ರೂ. ಅಷ್ಟಿಗೆ ನಡೀತು. ಸರಿಯಾಗಿ ಉಗಿಸ್ಕೊಟ್ರು ಮಾತ್ರ. ಇನ್ನೊಂದು ವಿಷಯ, TRP ವಿಷಯ ಮಾತಾಡಿದ್ದಾರೆ. ಸೈಕಾಗಿ ಮಾತಾಡಿದ್ದಾರೆ. TRP ವಿಷಯನೂ ಬಿಟ್ಟಿಲ್ಲ. ಭವ್ಯನೇನು ಕರ್ಕೊಂಡೋದ್ರೆ TRP ಅಂತ. ಭವ್ಯ ಅವ್ರು ಏನೋ ದೊಡ್ಡ ಸೆಲೆಬ್ರಿಟಿನ TRP ಕೊಡೋಕ್ಕೆ? ಅಲ್ಲ, ಅಂತ ದೊಡ್ಡ ಸೆಲೆಬ್ರಿಟಿನೇ ಇದ್ದಾರೆ. ಸಂಡೇ ಭವ್ಯ ಅವ್ರನ್ನ ಏನಕ್ಕೆ TRP ಇಕ್ಕೋತಾರೆ ಅವರು? ಸುದೀಪ್ ಅವ್ರಿಗಿಂತ ದೊಡ್ಡ ಸೆಲೆಬ್ರಿಟಿ ಬೇಕಾ ನಿಮಗೆ TRP ಬೇಕಾದರೆ? ಅದು ಸಂಡೇ ಎಪಿಸೋಡಲ್ಲಿ ಭವ್ಯ ಅವ್ರನ್ನ TRPಗೆ ಯೂಸ್ ಮಾಡ್ತಾರಾ? ವಾಟ್ ದ ಹೆಲ್. ಆದರೆ ಸುದೀಪ್ ಅವ್ರು ಈ ವಿಷಯ ಮಾತಾಡಿದ್ದು, ಮೋಕ್ಷಿತ್ ಅವ್ರು ಮಾತಾಡಿದ್ದು ಕೂಡ ಕೇಳಬೇಕಿತ್ತು. ಒಂದು ಸರಿ ಮೋಕ್ಷಿತ್ ಅವ್ರ ಕಾರಲ್ಲಿ ಹೋಗಿ ಬಂದಿದ್ದಕ್ಕೆ ಏನಂದ್ರು ಒಳಗೆ ಅಂದರೆ TRPಗೋಸ್ಕರ ಕರ್ಕೊಂಡೋಗಿದ್ರು ಅನ್ನೋ ಒಂದು ಸ್ಟೇಟ್ಮೆಂಟ್ ಬಂತು. ಅದನ್ನು ಕೂಡ ಮಾತಾಡಿದ್ದಿದ್ರೆ ಚೆನ್ನಾಗಿರೋದು. ಅದಾದಮೇಲೆ ಕಿಚ್ಚನ ಚಪ್ಪಾಳೆ ಬಂದು ನಮ್ಮ ಸುರೇಶ್ ಅವ್ರಿಗೆ ಸಿಕ್ಕಿದೆ.
ಕಂಗ್ರ್ಯಾಚುಲೇಷನ್ ಸುರೇಶ್ ಅವರೇ, ನೀವು ಮಾಡಿರೋ ಎಫರ್ಟ್ಗೆ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ಅಂತ ಹೇಳ್ತಾ, ಅದಾದಮೇಲೆ ನಿನ್ನೆ 3 ಜನ ಸೇವ್ ಆದರು. ಸುರೇಶ್ ಅವರು, ಧನರಾಜ್ ಅವರು, ಮೋಕ್ಷಿತ್ ಅವರು. ಯಾರು ಹೋಗ್ತಾರೆ ಅನ್ನೋದನ್ನು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ, ನನಗೂ ಗೊತ್ತಿದೆ, ಆದರೆ ನಾನು ಹೇಳೋಕ್ಕಾಗಲ್ಲ. ಕಲರ್ಸ್ ಕನ್ನಡದವ್ರು ಕಾಪಿರೈಟ್ ಸ್ಟ್ರೈಕ್ ಹಾಕ್ಬಿಡ್ತಾರೆ. ಸೊ ಅಷ್ಟು ಹೇಳ್ತಾ, ನನ್ನ ಪ್ರಕಾರ ಯಾರು ಹೋಗ್ಬೋದು, ಯಾರೋ ಒಬ್ರು ಹೋಗಲಿ ಬಿಡಿ, ಯಾರು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಇಷ್ಟು ಹೇಳ್ತಾ ಇವತ್ತಿನ ಕಂಟೆಂಟ್ನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟನ್ 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 ಅಂತ ಒಂದು 3 ಸರಿ ಹೊಡೆದ್ಬಿಡಿ. ಓಕೆನಾ? ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಎಂಜಾಯ್ ದ ವೀಕೆಂಡ್ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?